ಕೊರಟಗೆರೆ ಅನೇಕ ಭಾಗಗಳಲ್ಲಿ ಚಿರತೆಯೊಂದು ಪದೇ ಪದೇ ಕಾಣಿಸುತ್ತಿದೆ. ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿಯ ಗೌಚಿಗಲ್ಲು ಗ್ರಾಮದಲ್ಲಿ ಕಳೆದ 1 ತಿಂಗಳಿನಿಂದ ಗ್ರಾಮದ ಅನೇಕ ಭಾಗಗಳಲ್ಲಿ ಚಿರತೆಯೊಂದು ಪದೇ ಪದೇ ಕಾಣಿಸುತ್ತಿದೆ. ಮಂಗಳವಾರ ಸಂಜೆ ಆಹಾರವನ್ನ ಅರಸಿ ಗ್ರಾಮಕ್ಕೆ ಬಂದ ಚಿರತೆಯು ನಾಯಿಯನ್ನ ಬೇಟೆ ಆಡಲು ಹೊಂಚು ಹಾಕುತ್ತಿದ್ದಾಗ ವ್ಯಕ್ತಿಯೊಬ್ಬನ ಮೊಬೈಲ್ ಫೋನ್ನಲ್ಲಿ ದೃಶ್ಯ ಸೆರೆಯಾಗಿದೆ. ಅಲ್ಲಿಗೆ ಹೋಗ್ತಾ ಇದ್ದ ನಾಯಿ ಹೋಯ್ತು ಚಿಕ್ಕಪ್ಪ ಹೋಯ್ತು ಆಯಸ್ ಮುಗೀತು ನಾಯಿದು ಆಯಸ್ ಮುಗೀತು. ಓಡಿಸ್ಬೇಡ ಇನ್ನು ಕಳೆದ 3-4 ದಿನಗಳ ಹಿಂದೆ ಗೌಜಿಗಲ್ಲು ಗ್ರಾಮದ ಗೋವಿಂದರಾಜು ಎಂಬ ರೈತನ 3 ಮೇಕೆಗಳನ್ನ ಕೊಂದಿದ್ದ ಚಿರತೆ ಇಂದು ಮತ್ತೆ ಆಹಾರವನ್ನರಿಸಿ ಗ್ರಾಮದ ಕಡೆ ಬಂದಿರುವುದು ಕಂಡುಬಂದಿದೆ. ಕಳೆದ 20 ದಿನಗಳ ಹಿಂದೆ ರೈತರೊಬ್ಬರ ಕುರಿ ಮತ್ತು ಮೇಕೆ ಮೇಲೆ ದಾಳಿ ಮಾಡಿದ್ದ ಘಟನೆಯೂ ಸಹ ನಡೆದಿದೆ. ಇನ್ನು ಕೊರಟಗೆರೆ ಅರಣ್ಯ ಇಲಾಖೆಯು ಕಳೆದ 20 ದಿನಗಳಿಂದ ಚಿರತೆಯನ್ನ ಹಿಡಿಯಲು ಹರಸಾಹಸ ಪಡುತ್ತಿರುವುದು ವಿಪರ್ಯಾಸವೇ ಸರಿ ಎನ್ನುತ್ತಾರೆ ಗ್ರಾಮಸ್ಥರು. ಇನ್ನು ಕಾಡಂಚಿನ ಗ್ರಾಮಸ್ಥರ ಪ್ರತಿದಿನದ ಗೋಳು ಅರಣ್ಯ ಇಲಾಖೆಗೆ ಮುಟ್ತಿಲ್ಲ. ಸಿದ್ದರಬೆಟ್ಟದ ಅಕ್ಕಪಕ್ಕ ಇರುವ ಗ್ರಾಮಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿಯಿಂದ ಅದೆಷ್ಟೋ ಸಾಕು ಪ್ರಾಣಿಗಳ ಜೀವ ಹಾನಿಯಾಗ್ತಿದೆ. ಈ ಕಾಡು ಪ್ರಾಣಿಗಳು ಮನುಷ್ಯರ ಮೇಲೆ ಎರಗಿ ಮನುಷ್ಯನ ಪ್ರಾಣವೇ ಹೋದರೂ ಲೆಕ್ಕಕ್ಕಿಲ್ಲ ಇಲಾಖೆಗೆ. ಇನ್ನು ನವಿಲು, ಚಿರತೆ, ಕಾಡು ಹಂದಿ, ಕರಡಿಗಳ ಕಾಟಕ್ಕೆ ನಮ್ಮ ರೈತರ ಸಾಕು ಪ್ರಾಣಿಗಳು, ಬೆಳೆಗಳು ನಾಶವಾಗ್ತಿವೆ. ಒಟ್ಟಾರೆಯಾಗಿ ರೈತರು, ಸಾರ್ವಜನಿಕರು ಕಾಡು ಪ್ರಾಣಿಗಳ ಹಾವಳಿಯಿಂದ ಬೇಸತ್ತು ಹೋಗಿದ್ದಾರೆ.